ನಮಸ್ತೆ ವೀಕ್ಷಕರೇ, ನಾವಿವತ್ತು ನೆಲಮಂಗಲ ನಗರದ ಕೆಂಪಿನಹಳ್ಳಿ ರಾಗಿ ಕೇಂದ್ರ ಪಕ್ಕದಲ್ಲಿ ಇದ್ದೀವಿ. ಏನು ಅಂದರೆ ಕಳೆದ ಸುಮಾರು ಒಂದು ವಾರದ ಮುಂಚೆ ತೋರಿಸಿದ್ವಿ, ಒಂದು ವಾರನ 10 ದಿವಸದ ಮುಂಚೆ ನಾವು ನಾಮಫಲಕ ವಿಚಾರವಾಗಿ ನಾವು ತೋರಿಸಿದ್ವಿ. ಅದೇ ರೀತಿ ಇಲ್ಲಿ ಕುಣಗಲ್ ಬೈಪಾಸ್ ಕೆಂಪಿನಹಳ್ಳಿ ಹತ್ರ ರಾಗಿ ಕೇಂದ್ರ ಪಕ್ಕದಲ್ಲಿ ದೊಡ್ಡದಾಗಿ ಏನು 40 ನನ್ನ ಅಂದಾಜು 40 ಇಂದ 60 ಅಡಿ ಉದ್ದದ್ದು ನಾಮಫಲಕ ಇರಬೇಕು. ಅದು ಜಾಹೀರಾತು ನಾಮಫಲಕ ಬೋರ್ಡು, ಯಾವುದೇ ಅನುಮತಿ ಪಡೆದಿಲ್ಲ. ತಾತ್ಕಾಲಿಕವಾಗಿ 10 ದಿವಸ 12 ದಿವಸಕ್ಕೋಸ್ಕರ ವಿದ್ಯುತ್ ಅನುಮತಿ ಮಾತ್ರ ಪಡೆದಿದ್ದಾರೆ. ನಾಮಫಲಕ ಹಾಕಕ್ಕೆ ಮಾತ್ರ ಯಾವುದೇ ಅನುಮತಿ ಪಡೆದಿಲ್ಲ. ಸ್ನೇಹಿತರೆ, ನೀವು ನೋಡಬೇಕು ಅದ್ರ ಅಕ್ಕಪಕ್ಕ ಯಾವ ಮನೆಗಳವೆ, ಆಮೇಲೆ ರಾಗಿ ಕೇಂದ್ರ ಇದೆ. ನಾಳೆ ದಿವಸ ಹೆಚ್ಚು ಕಡಿಮೆ ಆಗಿ ಬಿದ್ದರೆ ಏನಾದರೂ ಅಂದರೆ ಯಾರು ಹೊಣೆ ಹೇಳ್ರಿ? ನೀವೇ ನೋಡಿದ್ರೆ ನಗರಸಭೆ ನಾಮಕಾವಸ್ಥೆ ನಗರಸಭೆ ಅಧಿಕಾರಿಗಳು ಬರ್ತಾರೆ, ಆಫೀಸಲ್ಲಿ ಕೂತ್ಕೊಂತಾರೆ, ಕೆಲಸ ಮಾಡ್ತಾರೆ, ಹೋಗ್ತಾರೆ. ಅದನ್ನ ಬಿಟ್ಟು ಇಂಥದ್ಗೆಲ್ಲ ಗಮನನೇ ಹರಿಸಲ್ಲ. ನೋಡ್ರಿ, ನೆಲಮಂಗಲ ನಗರ ಆದ್ಯಂತ ಈ ಥರ ಬ್ಯಾನರ್ ಸಮಸ್ಯೆಗಳು ದಿನೇ ಹೆಚ್ಚಾಗ್ತಾ ಇದ್ದಾವೆ. ಆದರೆ ನಗರಸಭೆ ಅಧಿಕಾರಿಗಳಿಗೆ ಯಾರಿಗೂ ಗಮನಕ್ಕೆ ಬರಲ್ಲ. ನಾವು ಫೋನ್ ಮಾಡಿದ್ರೆ ಸರ್ ನಮಗೆ ಗಮನಕ್ಕೆ ಬಂದಿಲ್ಲ ಅಂತಾರೆ. ಹಂಗಾರೆ ಕೆಲಸ ಏನು ಮಾಡ್ತಾ ಇದ್ದಾರೆ ನಗರಸಭೆ ಅಧಿಕಾರಿಗಳು? ಬೆಳಿಗ್ಗೆ ಬರ್ತಾರೆ, ಆಫೀಸಲ್ಲಿ ಕೂತ್ತಾರೆ, ಎದ್ದೋಗ್ತಾರೆ, ಅಷ್ಟೇ ಇವ್ರ ಕೆಲಸ. ಇಂಥದ್ದು ಯಾಕೆ ಗಮನಿಸಲ್ಲ, ಯಾಕೆ ನೋಡಲ್ಲ? ನಾವು ತೋರ್ಸಾದ್ಮೇಲೆ ಬರ್ತಾರೆ ಓಹೋ ಅಂತ. ನಾವು ತೋರ್ಸೋಕ್ಕಿಂತ ಮುಂಚೆ ಬಂದು ಎಚ್ಚೆತ್ಕೊಂಡು ಕೆಲಸ ಮಾಡ್ಬೇಕಲ್ವಾ, ನಿಲ್ಲಿಸ್ಬೇಕಲ್ವಾ? ನಾವು ಎಷ್ಟೇ ಫೋನ್ ಮಾಡಿದ್ರು ಸ್ಥಳಕ್ಕೆ ಅರ್ಧ ಗಂಟೆ ಆಯಿತು ನಾವು ಇಲ್ಲಿ ಬಂದು ಫೋನ್ ಮಾಡಿ, ಆದರೂ ನಗರಸಭೆ ಅಧಿಕಾರಿಗಳು ಒಬ್ಬರೂ ಧಾವಿಸ್ತಿಲ್ಲ. ಫೋನ್ ಮಾಡಿದ್ರೆ ಉಡಾಫಿ ಉತ್ತರ, ಸರ್ ಯಾರಿಗೋ ಹೇಳಿದ್ದೀವಿ, ಕಳಿಸಿದ್ದೀವಿ, ನಿಲ್ಲಿಸ್ತವ್ರಂತೆ ನೋಡಿ ಅಂತ ಉಡಾಫಿ ಉತ್ತರ ಕೊಡ್ತಾವ್ರೆ. ಅಲ್ಲಿಗೆ ಏನು ಅರ್ಥ ಹೇಳಿದ್ದು? ನೇರವಾಗಿ ಎಲ್ಲ ಒಂದು ಕಡೆ ನಗರಸಭೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಎಂತಕ್ಕೆ? ಈ ನಾಮಫಲಕ ಹಾಕೋದ್ರಲ್ಲಿ ನಗರಸಭೆ ಅಧಿಕಾರಿಗಳು ಶಾಮೀಲಾಗಿರೋದು ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಇಂಥದ್ದು ಅವ್ರ ಗಮನಕ್ಕೆ ಬರಲ್ಲ. ಯಾರು ಗಮನಕ್ಕೆ ತಂದ್ರೆ ಮಾತ್ರ ಅವ್ರ ಗಮನಕ್ಕೆ ಬರೋದು. ಇಂಥ ನಗರಸಭೆ ಅಧಿಕಾರಿ ನಮ್ಗೆ ಏನಕ್ಕೆ ಬೇಕು? ಕೆಲಸ ಮಾಡೋಂಥ ನಗರಸಭೆ ಜಿನಿಯನ್ ಅಧಿಕಾರಿಗಳು ಬೇಕು. ಅವರೇ ಸೆಲ್ಫ್ ಆಗಿ ಬರಬೇಕು, ಇಂಥ ಕಡೆ ನೋಡಬೇಕು, ನಿಲ್ಲಿಸ್ಬೇಕು. ಸರ್ ನಾವು ಮಾಹಿತಿ ಕೊಟ್ಟರು ಬಂದು ನಿಲ್ಸಲ್ಲ ಅಂದರೆ ಇನ್ನು ಎಂಥ ಅಧಿಕಾರಿಗಳು ಇರಬೇಕು? ಅದು ಫೋನ್ ಮಾಡಿ ಉಡಾಫೆ ಉತ್ತರ ಹೇಳಿದ್ವಿ ಸರ್ ಬರ್ತಾರೆ ನಿಲ್ಸರ್ ಅಂತ. ನೋಡಬೇಕು ನೀವೇ, ನಾವು ತೋರಿಸ್ತೀವಿ ಸ್ನೇಹಿತರ, ತೋರಿಸಿ ಯಾವ ರೀತಿ ಅದು ನಾಮಫಲಕ ಐತೆ ನೋಡ್ರಿ. ಬಿದ್ದರೆ ಏನು ಗತಿ? ಸ್ವಂತ ಜಾಗ ಇರ್ಬೋದು ಸರ್, ಆ ಜಾಗದಲ್ಲಿ ಏನಾದ್ರು ಮಾಡಬೇಕಾದ್ರೆ ಕಾನೂನು ಪ್ರಕಾರ ಪರ್ಮಿಷನ್ ತಗೊಬೇಕು, ಅನುಮತಿಗಳು ತಗೊಬೇಕು. ಸ್ವಂತ ಜಾಗ ಐತೆ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೊರಟವ್ರಿಗೆ ನಾವು ಏನು ಹೇಳೋಕ್ಕಾಗ್ತದೆ? ನಗರಸಭೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಈ ಥರದಕ್ಕೆಲ್ಲ ಪರ್ಮಿಷನ್ನೇ ಕೊಡಬಾರ್ದು. ಎಚ್ಚೆತ್ಕೊಂಡು ಪರ್ಮಿಷನ್ ಬಂದರೂ ಪರ್ಮಿಷನ್ ಮಾತ್ರ ಕೊಡಬಾರ್ದು. ಆಮೇಲೆ ನಾನು ನಗರಸಭೆ ಅಧಿಕಾರಿಗಳ ಹತ್ರ ಒಂದು ಮನವಿ ಮಾಡ್ತೀನಿ, ಎಚ್ಚೆತ್ಕೊಂಡು ನೀವೇ ಸೆಲ್ಫಾಗಿ ಇಂಥದ್ನೆಲ್ಲ ನಿಲ್ಲಿಸ್ಬೇಕು. ಇಂಥದ್ಕೆಲ್ಲ ನೀವು ಸಹಾಯ ಮಾಡಬಾರ್ದು. ಇಂಥ ಜಾಹೀರಾತು ಬೋರ್ಡ್ಗಳನ್ನು ನಿಲ್ಲಿಸ್ಬೇಕು. ಇದಕ್ಕೆಲ್ಲ ನೀವು ಸಹಾಯ ಮಾಡ್ಕೊಂಡು ಕೂತ್ಕೊಂಡ್ರೆ ನಾಳೆ ದಿವಸ ದೊಡ್ಡ ಮಟ್ಟದಲ್ಲಿ ಹಾನಿ ಆಗೋದಂತೂ ಕಟ್ಟಿತ್ತ ಬುಟ್ಟಿ. ಅದಕ್ಕೆ ನೆಲಮಂಗಲ ನಗರಸಭೆ ಎಚ್ಚೆತ್ತುಕೊಂಡು ಈ ಥರ ಬ್ಯಾನರ್ಗಳನ್ನು ಫಸ್ಟ್ ಆಫ್ ಆಲ್ ಜಾಹೀರಾತು ಬ್ಯಾನರ್ ಹಾಕೋದನ್ನ ನಿಲ್ಲಿಸ್ಬೇಕು. ಜೊತೆಯಲ್ಲಿ ಅಂಥ ಜಾಹೀರಾತು ಬೋರ್ಡ್ ನಿರ್ಮಾಣ ಮಾಡೋಕ್ಕೆ ಏನು ಮಾನದಂಡ ಐತೆ ಕಾನೂನು ರೀತಿಯಲ್ಲಿ, ಅದು ಅವರು ತಗೊಳ್ತಾ ಇದ್ದಾರಾ ಇಲ್ವಾ ಅಂತ ನೋಡಬೇಕು. ಅಟ್ಲೀಸ್ಟ್ ಅವ್ರ ಪರ್ಮಿಷನ್ ಬಂದಾಗಾದ್ರೂ ನೋಡಬೇಕು. ಆ ಮಾನದಂಡ ಪರವಾಗಿ ಅವ್ರು ನಾಮಫಲಕ ಹಾಕೋರ, ಆ ಮಾನದಂಡ ಪ್ರಕಾರ ಜಾಹೀರಾತು ಇದೆಯಾ ಅಂತದನ್ನ ನೋಡಿ ನೀವು ಪರ್ಮಿಷನ್ನ ಕೊಡಬೇಕು. ಅಂಥದ್ದು ಏನಾದ್ರು ಇಲ್ಲ ಅಂದರೆ ನೀವು ಪರ್ಮಿಷನ್ ಕ್ಯಾನ್ಸಲ್ ಮಾಡಬೇಕು. ಎಂಥ ದೊಡ್ಡ ವ್ಯಕ್ತಿ ಆದರೂ, ಎಂಥ ಗಣ್ಯ ವ್ಯಕ್ತಿ ಆದರೂ, ಎಂಥ ಪ್ರಭಾವಿ ವ್ಯಕ್ತಿ ಆದರೂ ಅಂಥವ್ನಿಗೆ ನೀವು ಪರ್ಮಿಷನ್ ಕೊಡಬಾರ್ದು. ಯಾಕಂದರೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಯಾರ ಮೇಲಾದರೂ ಬಿತ್ತು ಏನಾದ್ರು ಹೆಚ್ಚು ಕಡಿಮೆ ಆಯ್ತಿಲ್ಲ, ಸಾವು ನೋವು ಆಯ್ತು, ಯಾರು ಹೊಣೆ? ಮೊನ್ನೆ ಸಹ ನೋಡಬೇಕು, ದೊಡ್ಡಬಳ್ಳಾಪುರ ಟರ್ನಿಂಗಲ್ಲಿ, ಬಸವಳಿಕಾದ ದೊಡ್ಡಬಳ್ಳಾಪುರ ಟರ್ನಿಂಗಲ್ಲಿ ಪುರಸಭೆ ಒಂದು ಬೋರ್ಡ್ ಇತ್ತು, ಬಿತ್ತು. ಗಾಳಿ ಮಳೆ ಬಂದಿದ್ದಕ್ಕೆ ಅದೃಷ್ಟವಶ ಯಾರಿಗೂ ಏನೂ ಆಗಲಿಲ್ಲ. ಆದರೆ ಗಾಳಿ ಮಳೆ ಬಂದು ಈ ಥರ ಏನಾದ್ರು ಬಿದ್ದಾಗ ಯಾರು ಹೊಣೆ? ಅಥವಾ ಇವ್ರು ವೆಲ್ಡಿಂಗ್ ಕೆಲಸ ಮಾಡಬೇಕಾದ್ರೆ ಆ ಕಾರ್ಮಿಕನ ಮೇಲಿಂದ ಬಿದ್ದ ಸತ್ತ, ಅವಾಗ ಯಾರು ಹೊಣೆ? ಅವ್ರ ಫ್ಯಾಮಿಲಿಗೆ ಯಾರು ಹೊಣೆ? ಅವ್ರ ಕುಟುಂಬಕ್ಕೆ ಯಾರು ಹೊಣೆ? ಅದಕ್ಕೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಎಂಥವನೇ ಪ್ರಭಾವಿ ವ್ಯಕ್ತಿ ಆದರೂ ಅವನಿಗೆ ಮಾನದಂಡ ಇದ್ದರೆ ಮಾತ್ರ ಪರ್ಮಿಷನ್ ಕೊಡಬೇಕು, ಇಲ್ಲಾಂದರೆ ಪರ್ಮಿಷನ್ ಕೊಡಬಾರ್ದು. ಆಮೇಲೆ ಇನ್ನೊಂದು ಎಚ್ಚೆತ್ಕೊಂಡು ಇಂಥದ್ದನ್ನ ನಿಲ್ಲಿಸ್ಬೇಕು. ಯಾಕಂದ್ರೆ ನೆಲಮಂಗಲಾದ್ಯಂತ ಸಿಕ್ಕಾಪಟ್ಟೆ ಆತಾವೆ. ನೀವು ಅಬ್ಸರ್ವ್ ಮಾಡ್ತಾ ಇಲ್ಲ, ನೀವು ಗಮನಿಸ್ತಾ ಇಲ್ಲ. ಗಮನಿಸಿದ್ರು ನೀವು ಕ್ರಮ ಕೈಗೊಳ್ತಾ ಇಲ್ಲ, ಅದರಿಂದ ಜಾಸ್ತಿ ಆತವೆ. ದಯಮಾಡಿ ಕ್ರಮ ವಹಿಸಬೇಕು, ಅಬ್ಸರ್ವ್ ಮಾಡಬೇಕು, ಇಂಥದ್ದನ್ನ ನಿಲ್ಲಿಸಬೇಕು. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ. ನೆಲಮಂಗಲ ತಾಲೂಕಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಹೊಯ್ಸಳ ಪದವಿ ಪೂರ್ವ ಕಾಲೇಜು ಉತ್ತಮ ವಿದ್ಯಾಭ್ಯಾಸವನ್ನ ನೀಡುತ್ತಿದ್ದು, ಪ್ರತಿ ವರ್ಷವೂ 100% ಅಂಕಗಳನ್ನ ಗಳಿಸುವುದರ ಮೂಲಕ ತಾಲೂಕಿನ ಅತ್ಯುತ್ತಮ ವಿದ್ಯಾ ಸಂಸ್ಥೆಯಾಗಿದೆ. 2026-27ನೇ ಸಾಲಿನ ಬಿಕಾಂ, ಸಿಎ ಅಂಡ್ ಸಿಎಸ್, ಬಿಸಿಎ ಮತ್ತು ಬಿಬಿಎಗೆ ಪ್ರವೇಶ ಪ್ರಾರಂಭವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಆರ್ಪಿ ಆರ್ಕೇಡ್ ಯುಕೋ ಬ್ಯಾಂಕ್ ಬಿಲ್ಡಿಂಗ್, ಪರಮಣ್ಣ ಲೇಔಟ್, ನೆಲಮಂಗಲ ಟೌನ್, ಬೆಂಗಳೂರು ಗ್ರಾಮಾಂತರ 562123. ದೂರವಾಣಿ ಸಂಖ್ಯೆ 7676272167 ಮತ್ತು 7975344252 ಮತ್ತು 8618181383 ಹಾಗೆ 7892508243 ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ.